ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನೋಡಿ, ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಾನು ಈಗಾಗಲೇ ನಿಮಗೆ ಹಬ್ಬದ ಆಚರಣೆ ಆಗಿರ್ಬೋದು, ಅದರ ವಿಧಾನ, ಅದರ ಜೊತೆಲಿ ಅದರ ಮಹತ್ವಗಳು, ಹಾಗೇನೆ ಒಂದು ಪ್ರಸಾದದಿಂದ ಹಿಡಿದು ನಾನು ನಿಮಗೆ ಪ್ರತಿಯೊಂದು ವಿಷಯಗಳ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೇನೆ. ಇವತ್ತು ಪೂಜಾ ಸಮಯ ಜೊತೆಯಲ್ಲಿ ಸೂರ್ಯನಿಗೆ ಆರ್ಘ್ಯ ಬಿಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕೂ ಮುಂಚೆ ನನ್ನ ಒಂದು ಪ್ರೀತಿಯ ವ್ಯೂವರ್ಸ್ ಹಾಗೂ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನೋಡಿ, ಮಕರ ಸಂಕ್ರಾಂತಿ ಅಂದ್ರೆ ಭಾರತಾದ್ಯಂತ ಸಂಭ್ರಮದಿಂದ ಆಚರಿಸಲ್ಪಡುವ ಹಬ್ಬಗಳಲ್ಲಿ ಇದು ಸಹ ಒಂದು. ಈ ಮಕರ ಸಂಕ್ರಾಂತಿಗೆ ಉತ್ತರಾಯಣದ ಹಬ್ಬ ಅಂತಾನೂ ಕೂಡ ಕರೀತಾರೆ, ಉತ್ತರಾಯಣ ಪುಣ್ಯಕಾಲ ಅಂತಾನೂ ಕೂಡ ಕರೀತಾರೆ. ನೋಡಿ, ಸೂರ್ಯನು ಉತ್ತರಾಯಣದಲ್ಲಿ 6 ತಿಂಗಳು ಮತ್ತು ದಕ್ಷಿಣಾಯಣದಲ್ಲಿ 6 ತಿಂಗಳು ಇರ್ತಾನೆ. ಅಂದ್ರೆ ನಿಮಗೆ ಸರಳವಾಗಿ ಹೇಳಬೇಕು ಅಂತಂದ್ರೆ, ಉತ್ತರಾಯಣ ಕಾಲದಲ್ಲಿ ಸೂರ್ಯನು ಉತ್ತರ ದಿಕ್ಕಿಗೆ ವಾಲಿದರೆ, ದಕ್ಷಿಣಾಯಣದ ಸಮಯದಲ್ಲಿ ಸೂರ್ಯನು ದಕ್ಷಿಣ ಕಡೆಗೆ ವಾಲ್ತಾನೆ. ಅದಕ್ಕಾಗಿ ಇದನ್ನು ನಾವು ಉತ್ತರಾಯಣ ಕಾಲ ಅಥವಾ ಉತ್ತರಾಯಣ ಸಮಯದಲ್ಲಿ ಹಗಲು ಹೆಚ್ಚು, ರಾತ್ರಿ ಚಿಕ್ಕದಾಗಿರುತ್ತೆ. ಹಾಗೆ ದಕ್ಷಿಣಾಯನದ ಸಮಯದಲ್ಲಿ ರಾತ್ರಿಗಳು ದೀರ್ಘವಾಗಿರುತ್ತವೆ, ಹಗಲು ಕಡಿಮೆ ಆಗಿರುತ್ತದೆ. ಈಗ ನಮಗೆ ನಡೀತಿರುವಂಥದ್ದು ಉತ್ತರಾಯಣದ ಪುಣ್ಯಕಾಲ. ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ಸ್ವರ್ಗದ ಬಾಗಿಲು ಯಾವಾಗಲೂ ತೆರೆದಿರುತ್ತದೆ ಅನ್ನೋ ಒಂದು ನಂಬಿಕೆ. ಹಾಗೇನೆ ಈ ಒಂದು ಉತ್ತರಾಯಣ ಕಾಲದಲ್ಲಿ ಯಾವಾಗಲೂ ಕೂಡ ಸಕಾರಾತ್ಮಕತೆಯಿಂದ ಕೂಡಿರುತ್ತದೆ. ನೋಡಿ, ನಾವು ಈ ಮಕರ ಸಂಕ್ರಾಂತಿ ಹಬ್ಬವನ್ನು ಯಾವ ಪುಣ್ಯವಾದ ಸಮಯದಲ್ಲಿ ನಾವು ಒಂದು ಶುಭ ಸಮಯದಲ್ಲಿ ಆಚರಣೆ ಮಾಡಬೇಕು ಅನ್ನೋದಾದ್ರೆ, ಸಂಕ್ರಾಂತಿ ಹಬ್ಬದ ಒಂದು ನಿಖರವಾದ ಕ್ಷಣ ಅಂತಂದರೆ ಬೆಳಗಿನ ಜಾವ 2:45 ಸೂರ್ಯ ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. ಇನ್ನು ಪುಣ್ಯಕಾಲ ಅಂತ ಬಂದಾಗ, ಮಕರ ಸಂಕ್ರಾಂತಿಯ ಪುಣ್ಯಕಾಲ ಬೆಳಿಗ್ಗೆ 7:15 ಸಂಜೆ 5:46 ನಮಗೆ ಪುಣ್ಯಕಾಲವಿರುತ್ತದೆ. ಅದರಲ್ಲೂ ಮಹಾಪುಣ್ಯಕಾಲ ಅಂತಂದರೆ, ನಾವು ಪೂಜೆ ಮಾಡ್ಕೋಬೇಕಾಗಿರುವಂಥ ಮಹಾಪುಣ್ಯಕಾಲ ಅಂತ ಬಂದಾಗ ಬೆಳಿಗ್ಗೆ 7:15 ಬೆಳಿಗ್ಗೆ 9 ಗಂಟೆವರೆಗೂ ಮಹಾಪುಣ್ಯಕಾಲವಿರುತ್ತದೆ. ಆ ಒಂದು ಸಮಯದಲ್ಲಿ ನೀವು ದಾನ ಮಾಡುವಂಥದ್ದಾಗಿರ್ಬೋದು ಅಥವಾ ನೀವು ಮನೇಲಿ ಪೂಜೆ ಮಾಡುವಂಥದ್ದಾಗಿರ್ಬೋದು ಮಾಡಿದರೆ ತುಂಬಾ ಒಳ್ಳೆಯದು. ಪುಣ್ಯಕಾಲನೂ ಒಳ್ಳೆಯದು, ಅದರ ನಂತರದಲ್ಲಿ ಬರುವಂಥದ್ದು ಮಹಾಪುಣ್ಯಕಾಲ ಕೂಡ ತುಂಬಾ ಒಳ್ಳೆಯದು. ಹಾಗೆಯೇ ಬೆಳಗಿನ ಒಂದು ಬ್ರಾಹ್ಮಿ ಮುಹೂರ್ತ ಅಂತ ಬಂದಾಗ ಬೆಳಗ್ಗೆ 5:05 ಪ್ರಾರಂಭವಾಗುತ್ತದೆ. 5:55 ನಮಗೆ ಒಂದು ಬ್ರಾಹ್ಮಿ ಮುಹೂರ್ತವಿರ್ತದೆ. ತುಂಬ ಜನ ಏನಪ್ಪ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡುವಂಥದ್ದು. ಯಾವುದೇ ಒಂದು ಹಬ್ಬ ಆಗಿರ್ಬೋದು, ಅಮಾವಾಸ್ಯೆ ಆಗಿರ್ಬೋದು, ಅಂಥದೇ ಒಂದು ವಿಶೇಷ ಪೂಜೆ ಮಾಡುವಂಥ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ತುಂಬಾ ಒಳ್ಳೆಯದು. ಆ ಒಂದು ಬ್ರಾಹ್ಮಿ ಮುಹೂರ್ತ 5:05 5:55 ಇರ್ತದೆ. ಇನ್ನು ಅದರಲ್ಲಿ ರವಿಯೋಗ ಅಂತ ಬಂದಾಗ ಅದು ಕೂಡ ತುಂಬಾ ಒಳ್ಳೆಯದು. ರವಿಯೋಗ ಬೆಳಗ್ಗೆ 6:46 ಬೆಳಗ್ಗೆ 8:07 ಇರ್ತದೆ. ಆ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು. ನಾನು ಇದಿಷ್ಟು ನಿಮಗೆ ಒಂದು ಸಂಕ್ರಾಂತಿ ಹಬ್ಬದಲ್ಲಿ ಪೂಜೆ ಮಾಡಬೇಕಾಗಿರುವಂಥ ಸಮಯಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ಅದರಲ್ಲಿ ನಿಮಗೆ ಯಾವ ಸಮಯ ಒಂದು ಸೂಕ್ತವಾಗಿರ್ತದೆ ಆ ಒಂದು ಸಮಯದಲ್ಲಿ ನೀವು ಪೂಜೆ ಮಾಡ್ಕೊಳ್ಳೋದಾಗಲಿ, ದಾನವನ್ನಾಗಲಿ ಮಾಡ್ಕೋಬಹುದು. ಇನ್ನು ಹಬ್ಬದ ಆಚರಣೆ ಹೇಗೆ ಪ್ರಾರಂಭ ಮಾಡಬೇಕು ಅನ್ನೋದಾದರೆ, ಬೆಳಗ್ಗೆ ಬೇಗನೆ ಎದ್ದು ನೀವು ಸ್ನಾನ ಮಾಡ್ಕೋಬೇಕಾಗುತ್ತದೆ. ನದಿಗೆ ಹೋಗಿ ಸ್ನಾನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಈ ಸಂಕ್ರಾಂತಿ ಹಬ್ಬದಲ್ಲಿ. ಆದರೆ ಎಲ್ಲರೂ ಕೂಡ ಅದರ ಅವಕಾಶ ಇರೋದಿಲ್ಲ. ಸೊ ನೀವು ಮನೆಯಲ್ಲೇ ಒಂದು ಕಪ್ಪು ಎಳ್ಳನ್ನು ಹಾಕಿಕೊಂಡು ಸ್ನಾನವನ್ನು ಮಾಡ್ಕೊಳ್ಳಿ. ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳನ್ನು ಹಾಕಿಕೊಂಡು ಸ್ನಾನ ಮಾಡುವುದು ತುಂಬಾ ಒಳ್ಳೆಯದು. ಸ್ನಾನ ಎಲ್ಲ ಆದ ನಂತರದಲ್ಲಿ ನೀವು ಹೊಸ್ತಿಲ ಪೂಜೆ ಒಂದು ವಿಡಿಯೋ ಕೂಡ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ. ಸಂಕ್ರಾಂತಿ ಹಬ್ಬದ ದಿವಸ ನಾವು ಸೂರ್ಯನಿಗೆ ಆರ್ಘ್ಯ ಕೊಡುವುದು ಕೂಡ ತುಂಬಾ ಮಹತ್ವವಾದದ್ದು. ಸೂರ್ಯನಿಗೆ ಆರ್ಘ್ಯ ಬಿಡುವ ವಿಧಾನ ಯಾವ ರೀತಿ ಅಂತಂದರೆ, ಅದಕ್ಕೆ ನೀವು ತಾಮ್ರದ ಒಂದು ಕಳಸವನ್ನು ತೆಗೆದುಕೊಳ್ಳಿ. ಅದರಲ್ಲಿ ಅದು ತುಂಬ ನೀರನ್ನು ಹಾಕ್ಕೊಳ್ಳಿ. ಅದರೊಳಗೆ ಸ್ವಲ್ಪ ಮಟ್ಟಿಗೆ ಎಳ್ಳು ಮತ್ತು ಅಕ್ಷತೆ, ಅರಿಶಿಣ, ಕುಂಕುಮವನ್ನು ಹಾಕಿ ಅದಕ್ಕೆ ನೀವು ಕೆಂಪು ಹೂವುಗಳನ್ನು ಹಾಕ್ಕೋಬೇಕಾಗುತ್ತೆ. ಅದರೊಳಗೆ ಹಾಕ್ಕೊಂಡು ಅದನ್ನು ಯಾವ ರೀತಿ ನಾವು ಆರ್ಘ್ಯ ಬಿಡಬೇಕು ಅಂತಂದರೆ, ಆ ಕಳಸ ನಮ್ಮ ತಲೆಯಿಂದ ಮೇಲ್ಭಾಗದಲ್ಲಿರಬೇಕು, ನಿಮ್ಮ ಎರಡೂ ಕೈಗಳು. ಆದರೆ ಅದು ನಿಮ್ಮ ನೀರು ಕೆಳಗೆ ಬೀಳ್ತಿರುವುದು ನಿಮ್ಮ ಕಾಲಿಗೆ ತಗಲಬಾರದು. ನೀರಿನ ಹನಿಗಳು ಬೀಳ್ತಾ ಇರುತ್ತಲ್ಲ, ಆ ಒಂದು ಸಮಯದಲ್ಲಿ ನಿಮ್ಮ ಕಾಲಿಗೆ ತಗಲಬಾರ್ದು. ಹಾಗಾಗಿ ಆದಷ್ಟು ಯಾವುದಾದ್ರೂ ಗಿಡಗಳಾದರೂ ಪರವಾಗಿಲ್ಲ. ಅದರಲ್ಲೂ ಎಕ್ಕೆ ಗಿಡ ಇತ್ತು ಅಂದರೆ ತುಂಬ ಒಳ್ಳೆಯದು. ಎಕ್ಕೆ ಗಿಡಕ್ಕೆ ಹಾಕ್ಬೋದು. ನನಗೆ ಒಬ್ಬರು ವ್ಯೂವರ್ಸ್ ಕೇಳಿದರು, ಯಾವ ಗಿಡಕ್ಕೆ ನೀವು ಹಾಕಬೇಕು ಅಂತೇಳಿ. ಯಾವ ಗಿಡ ಆದರೂ ಓಕೆನೆ, ಎಕ್ಕೆ ಗಿಡ ತುಂಬ ಒಳ್ಳೆಯದು. ಅದು ಇಲ್ಲ ಅಂತಂದರೆ ನಿಮ್ಮ ಮನೇಲಿ ಬಿಡುವಂಥ ಒಂದು ದಾಸವಾಳ ಆಗಿರ್ಬೋದು, ಯಾವುದೇ ಒಂದು ಗಿಡವಾಗಿರ್ಬೋದು, ಆ ಗಿಡದ ಬಳಿ ನೀವು ನೀರನ್ನು ಹಾಕಿದ್ರೆ ಒಳ್ಳೆಯದು. ಈ ಸಂಕ್ರಾಂತಿ ಹಬ್ಬದ ದಿವಸ ನೀವು ಈಗಾಗಲೇ ನಿಮಗೆ ನಾನು ತಿಳಿಸ್ದಾಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಮನೆಯಲ್ಲಿ ಪೂಜೆ ಮಾಡಿಕೊಂಡು ಪ್ರಸಾದ ಅಂತೇಳಿ ಸಿಹಿ ಪೊಂಗಲ್ ಆಗಿರ್ಬೋದು, ಹಾಗೆ ಅದ್ರ ಜೊತೆಲಿ ಎಳ್ಳು ಬೆಲ್ಲವನ್ನು ತೆಗೆದುಕೊಂಡು ನೀವು ಪ್ರಸಾದವಾಗಿ ತೆಗೆದುಕೊಳ್ಳಿ. ಹಾಗೇನೇ ನಿಮ್ಮ ನೈಬರ್ಸ್ ಆಗಿರ್ಬೋದು ಅಥವಾ ಮನೆ ಹತ್ರ ಇರೋ ಯಾರೇ ಆದರೂ ಕೂಡ, ಈಗಾಗಲೇ ನಿಮಗೆ ಒಂದು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೇನೆ, ಮನೆ ಮುಂದೆ ಯಾರೇ ಬಂದರೂ ಕೂಡ ಅವರನ್ನು ಖಾಲಿ ಕೈಯಲ್ಲಿ ಕಳಿಸೋದಕ್ಕೆ ಹೋಗಬೇಡಿ. ಅವರಿಗೆ ನೀವು ಪ್ರಸಾದ ರೂಪವಾಗಿ ನಿಮ್ಮ ಮನೆಯಲ್ಲಿ ಮಾಡಿರುವಂಥ ಒಂದು ಸಿಹಿಯನ್ನು ಹಂಚಿ. ಹಾಗೆಯೇ ಗೋವುಗಳಿಗೆ ಅವತ್ತಿನ ದಿವಸ ನಮಗೆ ಪೂಜೆ ಮಾಡೋದು ತುಂಬಾ ವಿಶೇಷತೆ. ಒಂದೊಂದು ಪ್ರಾಂತ್ಯಗಳಲ್ಲಿ, ಅದರಲ್ಲೂ ಹಳ್ಳಿಗಳಲ್ಲಿ ಏನಪ್ಪ
ಅಂತಂದರೆ ಹಸುವಿಗೆ ದೃಷ್ಟಿ ಹಾಕಬಾರ್ದು ಅಂತೇಳಿ ಅಲ್ಲಿ ಒಂದು ಕೆಂಡವನ್ನು ಹಾಯ್ತಾರೆ, ಬೆಂಕಿಯನ್ನು ಹಾಕಿ ಅದರಿಂದ ಹಸುಗಳನ್ನ ಹಾರಿಸ್ತಾರೆ. ಆ ರೀತಿಯೆಲ್ಲ ಒಂದು ಪದ್ಧತಿಗಳಿದೆ. ಅದು ಸುಗ್ಗಿ ಹಬ್ಬ ಅಂತಾರೆ, ತುಂಬಾ ವಿಶೇಷವಾಗಿ ಮಾಡ್ತಾರೆ. ಒಂದೊಂದು ಪ್ರಾಂತ್ಯಗಳಲ್ಲಿ ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಆದರೆ ನಾವು ಮನೆಯಲ್ಲಿ ಮಾಡುವಂಥ ವಿಧಾನ ಮಾತ್ರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಆ ರೀತಿಯಾಗಿ ಅವತ್ತಿನ ದಿವಸ ಪೂಜೆ ಎಲ್ಲ ಆದ ಮೇಲೆ ಆದಷ್ಟು ನಿಮ್ಮ ಕೈಲಾದಷ್ಟು ನಿಮ್ಮ ಶಕ್ತಿಗನುಸಾರವಾಗಿ ನೀವು ದಾನ ಮಾಡಿದಾಗ ನೀವು ಸೂರ್ಯ ದೇವನ ಜೊತೆಲಿ ಶನಿ ದೇವನ ಒಂದು ಅನುಗ್ರಹ ಕೂಡ ನೀವು ಪಡಿತಾ ಹೋಗ್ತೀರಿ. ಹಾಗೆ ನೋಡಿ, ನೀವು ಸೂರ್ಯನಿಗೆ ಹಾರ್ಗೆ ಬಿಡುವ ಸಮಯದಲ್ಲಿ ಆ ಸೂರ್ಯನ 12 ನಾಮಗಳನ್ನು ಹೇಳ್ಕೊಂಡ್ರೆ ತುಂಬನೇ ವಿಶೇಷವಾದ ಫಲ ಸಿಗುವಂಥದ್ದು. 12 ನಾಮಗಳನ್ನು ಕೂಡ ನಾನು ನಿಮಗೆ ಒಂದು ಡಿಸ್ಪ್ಲೇ ಮೇಲೆ ಹಾಕಿರ್ತೇನೆ. ಓಂ ಸೂರ್ಯಾಯ ನಮಃ, ಓಂ ಭಾಸ್ಕರಾಯ ನಮಃ, ಓಂ ರವಾಯ ನಮಃ, ಓಂ ಮಿತ್ರಾಯ ನಮಃ, ಓಂ ಭಾನವೇ ನಮಃ, ಓಂ ಖಗಾಯ ನಮಃ, ಓಂ ಪುಷ್ಣೇ ನಮಃ, ಓಂ ಮಾರಿಚಾಯ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸಾವಿತ್ರೇ ನಮಃ, ಓಂ ಅರ್ಕಾಯ ನಮಃ, ಓಂ ಹಿರಣ್ಯ ಗರ್ಭಾಯ ನಮಃ. ಈ ರೀತಿಯಾಗಿ ನೀವು 12 ನಾಮಗಳನ್ನು ಹೇಳ್ಕೊಂಡು ಸೂರ್ಯನಿಗೆ ಹಾರ್ಗೆ ಬಿಡಿ. ಅದರ ನಂತರ ನೀವು ಆದಿತ್ಯ ಹೃದಯ ಪಠಣೆ ಮಾಡೋದ್ರಿಂದ ನಿಮ್ಮಲ್ಲಿ ಸಿಕ್ಕಾಪಟ್ಟೆ ಒಂದು ಬದಲಾವಣೆಗಳು ಕಾಣ್ತಾ ಹೋಗ್ತೀರಿ. ತುಂಬಾನೇ ವಿಶೇಷವಾದ ದಿನ ಅದು ಸಂಕ್ರಾಂತಿ ಹಬ್ಬ. ಅವತ್ತಿನ ದಿವಸ ನೀವು ಅದು ಈ ಬಾರಿ ಬಂದಿರುವಂಥದ್ದು ಭಾನುವಾರ, ತುಂಬಾನೇ ವಿಶೇಷ ಸೂರ್ಯನ ವಾರ ಅದು. ಹಾಗಾಗಿ ಎಲ್ಲರೂ ಕೂಡ ಈ ನಾಮಗಳ ಜೊತೆಲಿ ಒಂದು ಆದಿತ್ಯ ಹೃದಯ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ನಡೆಯುವಂಥ ಅನೇಕ ಸಮಸ್ಯೆಗಳು ಸೂರ್ಯದೇವರ ಅನುಗ್ರಹದಿಂದ ನಿಮಗೆ ಅದು ದೂರವಾಗ್ತಾ ಹೋಗುತ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸಂಕ್ರಾಂತಿ ಹಬ್ಬದ ದಿವಸ ನೀವು ಯಾವ ಒಂದು ಪುಣ್ಯಕಾಲ ಆಗಿರ್ಬೋದು, ಮಹಾಪುಣ್ಯಕಾಲ ಆಗಿರ್ಬೋದು, ರವಿಯೋಗ, ಬ್ರಾಹ್ಮಿ ಮುಹೂರ್ತ, ಪ್ರತಿಯೊಂದರ ಒಂದು ಪೂಜಾ ಸಮಯವನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ. ಸೂರ್ಯನಿಗೆ ಆರ್ಗೆ ಬಿಡುವುದನ್ನು ಮರಿಬೇಡಿ. ಅದರ ಮಂತ್ರವನ್ನು ಕೂಡ ನಾನು ಡಿಸ್ಪ್ಲೇ ಮೇಲೆ ಹಾಕಿರ್ತೇನೆ. ಸೊ ಇವತ್ತಿನ ಒಂದು ವಿಡಿಯೋಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.